ಸ್ತ್ರೀ ಪ್ರಕೃತಿಯ ಸೃಷ್ಟಿ. ಹೆಣ್ಣು ದೀಪದಂತೆ ತಾನುಡಿದು ಮನೆ ಬೆಳಗುವಳು. ತನ್ನ ಸುಖ ಮರೆತು ಎಲ್ಲರೊಟ್ಟಿಗೆ ಬೆರೆಯುವಳು. ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರಿಲ್ಲ. ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ. ಅಂದರೆ ಮಹಿಳೆಯರನ್ನು ಎಲ್ಲಿ ಆರಾಧಿಸುತ್ತಾರೋ ಅಲ್ಲಿ ದೇವತೆಗಳು ನೆಲೆಸುತ್ತಾರೆ. ಸ್ತ್ರೀಯರನ್ನು ಶಕ್ತಿ ಸ್ವರೂಪಿಣಿಯಾಗಿ ಆರಾಧಿಸುತ್ತಾ ಬಂದಿರುವ ದೇಶ ನಮ್ಮದು. ಒಬ್ಬ ಸ್ತ್ರೀ ತಾಯಾಗಿ, ಜೊತೆಗೆ ಆಟವಾಡಿ ಜೋಪಾನ ಮಾಡುವ ಸಹೋದರಿಯಾಗಿ, ಜೀವನ ರೂಪಿಸಿಕೊಳ್ಳುವ ಪಾಠವನ್ನು ಕಲಿಸುವ ಶಿಕ್ಷಕಿಯಾಗಿ, ಸದಾ ಸಹಾಯ ಮಾಡುತ್ತಾ ಪತಿಯ ಬೇಕು ಬೇಡಗಳನ್ನು ನೋಡಿಕೊಳ್ಳುತ್ತಾ ಪ್ರೀತಿ ಮಾಡುತ್ತಾ ಕುಟುಂಬದ ಜವಾಬ್ದಾರಿ ಹೊತ್ತ ಪತ್ನಿಯಾಗಿ, ಸತ್ತಾಗ ತನ್ನೊಳಗೆ ಜಾಗ ಕೊಡುವ ಭೂತಾಯಿಯಾಗಿ, ಹುಟ್ಟಿನಿಂದ ಸಾಯುವವರೆಗೂ ಜೊತೆಯಾಗಿರುವವಳು ಸ್ತ್ರೀ. ಜೀವನದ ಪ್ರತಿಯೊಂದು ಹಂತದಲ್ಲಿ ತನ್ನ ಪರಿಪೂರ್ಣ ಕರ್ತವ್ಯವನ್ನು ನಿಭಾಯಿಸುವವಳು ಹೆಣ್ಣು. ಹೆಣ್ಣು ಸಮಾಜದ ಕಣ್ಣು. ಬದುಕಿನ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಲ್ಲುವ ಗಟ್ಟಿಗಿತ್ತಿ ಆಕೆ. ಭಾರತೀಯ ಮಹಿಳೆಯರು ಸಾಮಾಜಿಕ, ಆರ್ಥಿಕ, ರಾಜಕೀಯ, ವಿಜ್ಞಾನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಾಡಿರುವ ಸಾಧನೆ ಅಗಾಧವಾದದ್ದು. ಮಹಿಳೆಯರು ಹಿಂದಿನಿಂದಲೂ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಉಳಿವಿಗಾಗಿ ಹಾಗೂ ಬೆಳವಣಿಗೆಗೆ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ದಾರೆ. ನಿಜಕ್ಕೂ ನಮ್ಮ ಪೂರ್ವಿಕರ ಪೈಕಿ ಇದ್ದಂತಹ ಮಹಿಳೆಯರು ಹೇಗೆಲ್ಲ ಯುದ್ಧ ಮಾಡುತ್ತಿದ್ದರು, ರಾಜ್ಯವನ್ನು ಆಳುತ್ತಿದ್ದರು, ಅಭೂತಪೂರ್ವ ಸಾಧನೆಗಳನ್ನು ಮಾಡಿದ್ದರು, ಯೋಗಿನಿಗಳಾಗಿ ಕವಯಿತ್ರಿಗಳಾಗಿದ್ದರು ಎಂಬುದೇ ಹೆಮ್ಮೆಯ ವಿಚಾರ. ಹೆಣ್ಣು ಪ್ರಕೃತಿ, ತಾಳ್ಮೆಯ ಪ್ರತಿರೂಪ. ಹಿಂದೂ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ವಿಶೇಷವಾದ ಸ್ಥಾನಮಾನವಿದೆ. ದೇಶದ ಮೊದಲ ಮಹಿಳಾ ಪ್ರಧಾನಿ ಇಂದಿರಾ ಗಾಂಧಿ, ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಕಿರಣ್ ಬೇಡಿ, ಅಪ್ರತಿಮ ಬಾಕ್ಸರ್ ಮೇರಿ ಕೋಮ್ ಇವರು ತಾಯಿಯಾಗಿಯೂ ವಿಶ್ವ ಅಮೆಚೂರ್ ಬಾಕ್ಸಿಂಗ್ನಲ್ಲಿ 5 ಬಾರಿ ಪದಕಗಳನ್ನು ಮುಡಿಗೇರಿಸಿಕೊಂಡವರು. ಸ್ಫೂರ್ತಿಯ ಚಿಲುಮೆ ಸುಧಾಮೂರ್ತಿ, 100 ಕೋಟಿ ಒಡತಿಯಾಗಿದ್ದರೂ ಸರಳತೆ, ಸಮಾಜ ಸೇವೆಯ ಮೂಲಕ ಮನೆ ಮಾತಾದ ಎಲ್ಲ ಮಹಿಳೆಯರಿಗೆ ಸ್ಫೂರ್ತಿಯಾದ ಇನ್ಫೋಸಿಸ್ ಒಡತಿ ಶ್ರೀಮತಿ ಸುಧಾಮೂರ್ತಿ. ಹೀಗೆ ಅದೆಷ್ಟೋ ಹೆಣ್ಣು ಮಕ್ಕಳು ಎಲ್ಲ ರಂಗದಲ್ಲೂ ಸಾಧನೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಜನಪದ ಗಾನಕೋಗಿಲೆ ಸುಕ್ರಜ್ಜಿ ಹಿಂದುಳಿದ ಸಮುದಾಯದಲ್ಲಿ ಹುಟ್ಟಿ ಅನಕ್ಷರಸ್ಥೆಯಾಗಿದ್ದರೂ ಸುಮಾರು 7,000 ಜಾನಪದ ಹಾಡುಗಳನ್ನು ನೆನಪಿಟ್ಟು ಹಾಡುವುದರ ಮೂಲಕ ದೇಶದ ಪ್ರತಿಷ್ಠಿತ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಸುಕ್ರಿ ಬೊಮ್ಮನಗೌಡ ಅವರೇ ನಮ್ಮ ಸುಕ್ರಜ್ಜಿ. ಖ್ಯಾತ ಸ್ಯಾಕ್ಸೋಫೋನ್ ವಾದ್ಯಕ್ಕೆ ದೀಕ್ಷಾ. ಒಂದು ಕಾಲದಲ್ಲಿ ಗಂಡು ಕಲೆ ಎಂದೇ ಪ್ರಸಿದ್ಧ ಪಡೆದ ಸ್ಯಾಕ್ಸೋಫೋನ್ ವಾದ್ಯವನ್ನು ಸುಶ್ರಾವ್ಯವಾಗಿ ನುಡಿಸುವುದರ ಮೂಲಕ ಮನೆ ಮಾತಾಗಿದ್ದಾರೆ. ಹಸಿರು ಸ್ವರ್ಗ ನಿರ್ಮಿಸಿ ವೃಕ್ಷ ಮಾತೆ ಎನಿಸಿಕೊಂಡಿರುವ ತುಳಸಿಗೌಡ, ಅಕ್ಷರ ಜ್ಞಾನವಿಲ್ಲದ ತುಳಸಜ್ಜಿ ನಡೆದಾಡುವ ಕಾಡಿನ ವಿಶ್ವಕೋಶ ಎಂದೇ ಪ್ರಸಿದ್ಧರಾಗಿದ್ದಾರೆ. ಈ ವೃಕ್ಷ ದೇವತೆ ಮಹಾಸಾಧನೆಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ. ಮರಗಳ ತಾಯಿ ಸಾಲುಮರದ ತಿಮ್ಮಕ್ಕ, ಮಕ್ಕಳಿಲ್ಲದ ಈ ಮಹಾತಾಯಿ ಮರಗಿಡಗಳೇ ತಮ್ಮ ಮಕ್ಕಳೆಂದು ಭಾವಿಸಿ ಅವುಗಳನ್ನು ಪೋಷಿಸಿ ಬೆಳೆಸಿದವರು. ಹುಲಿಕಲ್ ಮತ್ತು ಕುಡಲ್ ನಡುವಿನ ಹೆದ್ದಾರಿಯಲ್ಲಿ 4 ಕಿಲೋಮೀಟರ್ವರೆಗೆ 384 ಆಲದ ಮರಗಳನ್ನು ನೆಟ್ಟು ಪೋಷಿಸಿ ಜನರಿಗೆ ನೆರಳೊದಗಿಸಿದ ಮಹಾತಾಯಿ. ಇಂತಹ ಸಾವಿರಾರು ಮಹಿಳಾ ಸಾಧಕರನ್ನು ನಮ್ಮ ಸುತ್ತಮುತ್ತಲಲ್ಲೇ ಕಾಣಬಹುದಾಗಿದೆ. ತಮ್ಮ ಪರಿಶ್ರಮ, ಬುದ್ಧಿವಂತಿಕೆ ಮತ್ತು ಸಮರ್ಪಣೆಯ ಮೂಲಕ ಯಶಸ್ಸಿನ ಪರಾಕಾಷ್ಠೆಯನ್ನು ತಲುಪಿದ್ದಾರೆ. ಮಹಿಳಾ ಸಾಧಕರ ಬಗ್ಗೆ ಹೇಳುತ್ತಾ ಹೋದರೆ ಯುಗಗಳೇ ಸಾಲುವುದಿಲ್ಲ. ಪ್ರಸ್ತುತ ದಿನಗಳಲ್ಲಂತೂ ಪುರುಷರು ಸಾಧನೆ ಮಾಡಿದ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಸಾಧನೆಯ ಹೆಜ್ಜೆಗಳನ್ನಿಟ್ಟಿದ್ದಾರೆ. ನಾನು ಇಲ್ಲಿ ಹೇಳಿದ್ದು ಕೆಲವೇ ಮಹಿಳೆಯರನ್ನು ಮಾತ್ರ. ಹೊಸ ವಿಷಯಗಳನ್ನು ಪ್ರಯತ್ನಿಸಿ ಸಾಂಪ್ರದಾಯಿಕ ಹಂಚನ್ನು ಉರಿಯಲು ಮತ್ತು ಆಗಸವನ್ನು ತಲುಪಲು ಪ್ರೇರೇಪಿಸಿದ ನಮ್ಮೆಲ್ಲ ಮಹಿಳೆಯರಿಗೆ ನನ್ನ ಕಡೆಯಿಂದ ಒಂದು ಸಲಾಂ. ಕೊನೆಯಲ್ಲಿ ನನ್ನದೊಂದು ವಿನಂತಿ, ಯಾರೂ ಕೂಡ ಹೆಣ್ಣನ್ನು ಕೀಳಾಗಿ ನೋಡಬೇಡಿ. ಹೆಣ್ಣು ಕೂಡ ಇಂದು ಗಂಡಿಗೆ ಸರಿಸಮಾನವಾಗಿ ಬೆಳೆದು ನಿಂತಿದ್ದಾಳೆ. ಅವಳನ್ನು ಗೌರವಿಸಿರಿ, ಆರಾಧಿಸಿರಿ. ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ. ಒಂದು ಶಾಲೆಯನ್ನು ಸಂಪನ್ಮೂಲ ಮಹಿಳೆಯರು ನಡೆಸಿಕೊಂಡು ಹೋಗುತ್ತಿದ್ದಾರೆ ಎನ್ನುವುದಕ್ಕೆ ನಮ್ಮ ರೇಸ್ ಚಾಣಕ್ಯ ಶಾಲೆಯೇ ಉತ್ತಮ ಉದಾಹರಣೆ ಎಂದು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ಪ್ರತಿಯೊಬ್ಬ ಸಾಧಕ ಪುರುಷನ ಹಿಂದೆ ಒಬ್ಬ ಮಹಿಳೆ ಇದ್ದಂತೆ ಮಹಿಳೆಯ ಸಾಧನೆಗೂ ಪುರುಷರು ಸಹಾಯಕರಾಗಿರಬೇಕೆಂದು ಕೇಳಿಕೊಳ್ಳುತ್ತೇನೆ. ತಾಯಿ ಇಲ್ಲದ ಜನ್ಮವಿಲ್ಲ, ಮಹಿಳೆ ಇಲ್ಲದ ಮನೆ ಇಲ್ಲ, ಸ್ತ್ರೀ ಇಲ್ಲದ ಜಗವನ್ನು ಊಹಿಸಲು ಸಾಧ್ಯವಿಲ್ಲ, ಅವಳ ಪಾತ್ರವನ್ನು ನಿಭಾಯಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್.